Mata ustu lagbat serundane. Uina sekede yengu golapone. Janna oni saku rani adde kombige atana kaane innondu balide balinde pata pata ammi akke. Adhinu rosa huwe yaadinu manige huwe. Big dinosaur and small dinosaur. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಶಾರ್ಟ್ ಬ್ಲಾಗ್. ನಮ್ಮೂರಲ್ಲಿ ಟ್ರೇಡ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಹಾಗೆ ನಾವು ಕೂಡ ಹೋಗಿದ್ವಿ. ಸೊ ನಮ್ಮನೆಯಿಂದ ಒಂದು 15 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ. ಸೊ ಒಂದು 8:30 ಹಾಗೆ ಹೋದದ್ದು. ಸೊ ಇದು ಎಂಟ್ರೆನ್ಸ್. ಇಲ್ಲಿ 2 ದೊಡ್ಡ ಡೈನೋಸರ್ಸ್ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ. ಸೊ ಹಾಗೆ ಇನ್ನು ಒಳಗೋಗ್ಲಿಕ್ಕೆ ಟಿಕೆಟ್ ತಗೊಳ್ಬೇಕು. ಸೊ ಒಬ್ಬರಿಗೆ 50 ರುಪೀಸ್. ಸೊ ನಾನು ಮತ್ತೆ ತಂಗಿ ಹೋದ ಕಾರಣ 2 ಟಿಕೆಟ್ ತಗೊಂಡ್ವಿ. ಸೊ ಒಳಗೆ ಹೋಗ್ತಾನೆ ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ರೈಟ್ ಸೈಡ್ ಅಲ್ಲಿ ಸ್ಟಾಲ್ಸ್ ಇನ್ನು ಬರ್ಬೇಕಷ್ಟೇ. ಲೆಫ್ಟ್ ಅಲ್ಲಿ ಸ್ವಲ್ಪ ಸ್ಟಾಲ್ಸ್ ಹಾಕಿದ್ರು. ಫುಡ್ ಇದ್ದು ಮತ್ತೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ, ಮತ್ತೆ ನಾರ್ಮಲ್ ಅಂದ್ರೆ ಜಾತ್ರೆಗಳೆಲ್ಲ ಇರ್ತದಲ್ಲ, ಜೈಂಟ್ ವೀಲ್ ಮತ್ತೆ ಉಳಿದೆಲ್ಲ ಇತ್ತು. ಮತ್ತೆ ಇಲ್ಲಿ ನೋಡಿದ್ರೆ ಸ್ಕಿಟ್ ಆಗ್ತಾ ಇತ್ತು, ತುಳು ಸ್ಕಿಟ್. ಸೊ ಇಲ್ಲಿ ನೋಡಿದ್ರೆ ದೀಪಕ್ ರೈ ಪಾಣಜೆ, ಎಸ್. ಸೊ ಅವರದ್ದು ಸ್ಕಿಟ್ ಸ್ಟಾರ್ಟ್ ಆದದಷ್ಟೇ ನಾವು ಬರ್ಬೇಕಿದ್ರೆ. ಮತ್ತೆ ಇವರಿದ್ದಾರಲ್ಲ, ಪಂಚರಂಗಿ ಪಾಂಪಾಂನ ಮಂಗಳೂರು ಮೀನನಾಥ, ಎಸ್, ಅವರು ಕೂಡ ಇದ್ದಾರೆ. ಅವರದ್ದು ಸಾಂಗ್ ಮತ್ತೆ ಸ್ಕಿಟ್, ಇನ್ನೊಂದು 2-3 ಸ್ಕಿಟ್ ಎಲ್ಲ ಇದೆ. ಸೊ ಅದರದ್ದೆಲ್ಲ ಹಾಕಿದ್ದೇನೆ ನಾನು. ಆಮೇಲೆ ಇಲ್ಲಿ ಜನ ತುಂಬಾ ಜನ ಇದ್ರು. ಮತ್ತೆ ನಾನು ಸ್ಕಿಟ್ ಇದ್ದು ಸಾಂಗ್ ಇದ್ದಲ್ಲ, ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ಹಾಕಿದ್ದೇನೆ. ಒಂಜಿ ಅವಸ್ಥೆ ಓಟೆ ಮುಟ್ಟ ಎತ್ತನದು ಬಂಡ ಕನ್ನಡ ಶಾಲೆ ಬಂದ ಅವನೊಂದು ಅಲ್ಪ ಅಲ್ಪ ಇಂಗ್ಲಿಷ್ ಮೀಡಿಯಂ ಶಾಲೆ ತರೆದಿತ್ತು. ಇಂಚಣ್ಣ ನಮ್ಮ ಕನ್ನಡದ ಜೋಕುಲ್ನ ಕದ್ದಿದ. ನೀನು ಕ್ಲಾಸಿಗೆ ಬರುವ ಟೈಮ್ ಇದ್ವಾ? ಓ, ಬೇಗ ಆಯ್ತಾ? ಆಮೇಲೆ ಬರ್ತೀನಿ. ಹಾಗಲ್ಲ, ಬಣ್ಣ ಮಾಡ ಬೇಗ ಓಡಾಡ್ ಮಾಸ್ ಮಾಡಿದ್ರೆ ಬೇಗ ಬರ್ತೀನಿ. ಹಾಗಲ್ಲ ಮಾರೆ, 1:10 ಕಲಿತು ನೀನು ಟೈಮಿಗೆ ಬರ್ಬೇಕು, ಗೊತ್ತಾಯ್ತಲ್ಲ? ಮುಚ್ಚಳ ತೆಗೆದು ಕೊಡಿ, ನೀರಿನ ಮುಚ್ಚಳ ತೆಗೆದು ಕೊಡಿ. ನೀವು ಬಹಳ ಹುಷಾರಿದ್ದೀರಿ. ನೀರು ಮುಚ್ಚಳ ಕುಡಿದ್ರೆ ನೀರು ಖಾಲಿ ಹಾಕೋದಿಲ್ವಾ? ಸಂಜೆ ಮನೆಗೆ ಬೇಕು. ಆಯ್ತಾಯ್ತು. ಇದು ನಿನ್ನೊಟ್ಟಿಗೆ ಯಾವಾಗಲೂ ಬರುವ ಅದೆಲ್ಲಿಂದ? ಅದು ನಾನು ಬರುವಾಗ ಗೇಟ್ ವರೆಗೆ ಬಂತು, ಮತ್ತೊಂದು ಕಲ್ಲು ವಿಷಯಕ್ಕೆ ಹೋಯ್ತು. ನೀನು ಯಾವುದರ ವಿಷಯ ಬಗ್ಗೆ ಮಾತ್ರ? ನಮ್ಮ ಮನೆ ಬಗ್ಗೆ ವಿಷಯ ಮಾತಾಡಿದೀಗ. ಅದಲ್ಲ ನಿನ್ನೊಟ್ಟಿಗೆ ಯಾವಾಗಲೂ ಬಗ್ಗೆಯನ್ನು ಕೇಳಿದ್ರಲ್ಲ? ಅದಲ್ಲ ನಿನ್ನೊಟ್ಟಿಗೆ ಅವಳ ಬಗ್ಗೆಯನ್ನು ಕೇಳಿದ್ರು. ಹಾಡಿನ ಬಗ್ಗೆ ಪ್ರಪಂಚ ಹಾಡಾಗಿ ಕೇಳಿದ್ದಲ್ಲ, ಹಾಡುಗಳು ಮೊನ್ನೆ ಪಾಠ ಮಾಡಿದ್ದು. ಹಾಡಿನ ಬಗ್ಗೆ ಹೇಳಂತೆ. ಹಾಡಿದ್ದೆ. ಹಾಡು ಒಂದು ಸಾಕು ಪ್ರಾಣಿ. ಹಾಡು ನಮಗೆ ಲಾಡು ಕೊಡ್ತದೆ. ಲಾಡು ಕೊಡ್ಲಿಕ್ಕೆ ಆಟು ಏನು ಅಯ್ಯಂಗಾರು ಬೇಕಾಗಿದ್ದ? ಅದು ಹಿಂದ್ಗಡೆ ಬಿಟ್ಟೆ ಆಗ್ತದಲ್ಲ, ಅದನ್ನ ಬೂಂದಿ ಲಾಡು ಅಂತ ಕೇಳಿದ್ದು. ಓ ಪೆಟ್ಟು, ಅದನ್ನು ತಿನ್ಬೇಡ, ಅದು ಬಿಟ್ಟೆ. ಅದು ಸರಿ. ಹಾಡು ನಮಗೆ ಹಾಲು ಕೊಡ್ತದೆ. ಹಾಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ. ಹಾಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ. ಹಾಡಿನ ಅಪ್ಪ ಎಲ್ಲಿಗೆ ಹಾಲು ಕೊಡಿ? ಹಾಡಿನ ಅಪ್ಪನ ಹತ್ರ ಹೋಗ್ಬೇಕಾದ್ರೆ ದೊಡ್ಡ ಕೊಡಪನ ಇಟ್ಕೊಂಡು ಹೋಗು, ತುಂಬಾ ಸಿಗ್ತದೆ. ಹಾಡಿನ ಅಜ್ಜಿ ನಮಗೆ ಹಾಲು ಕೊಡ್ತದೆ. ಅಜ್ಜಿ ಹತ್ರ ಇದ್ರೆ ಕೊಡ್ತದೆ, ಇಲ್ಲಾಂದ್ರೆ ಇಲ್ಲಿ ಕೊಡ್ತದೆ. ನಿಮ್ಗೆ ಎಲ್ಲಿಗೆ ಹೋಗುದು ಯಾಕೆ? ನಿನ್ನ ಬಗ್ಗೆ ನಿನ್ನಲ್ಲಿ ನನಗೆ ಹೇಳಿಕೊಡು. ಅವಳು ದನದ ಬಗ್ಗೆ ಹೇಳಿ, ನೀನು ಹಾಡಿನ ಬಗ್ಗೆ ಹೇಳಿ. ನೀನು ದನದ ಬಗ್ಗೆ ಹೇಳಂದ್ರೆ ದನ ಒಂದು ಸಾಕು ಪ್ರಾಣಿ. ಅದು ನಮ್ಗೆ ಹಾಲು ಕೊಡ್ತದೆ. ಹೌದು, ಬೇಕಾದ್ರೆ ಬನ್ನಿ ನೋಡಿ. ಹಾಲು ಕೊಡ್ತದೆ. ಮತ್ತೆ ನಮ್ಮ ಜನ ಕಪ್ಪ ಅಂದ್ರೆ ಅದು ಬಿಳಿ ಹಾಲು ಕೊಡ್ತದೆ. ಬೇಕಾದ್ರೆ ಬನ್ನಿ. ಮಾತಾಡು.
ಅದೆಲ್ಲ ಹಾಗೆ. ಬಿಳಿ ಹಾಲು ಕೊಡ್ತದೆ. ಮತ್ತೆ ನಮ್ಮ ದನಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಪತ ಪತ ಅಂಬಿ ಆಗ್ತದೆ. ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ. ಆಮೇಲೆ ನಾವು ಮನೆ ಅಂಗಳದಲ್ಲಿ ನಿಂತು ಹೀಗೆ ನೋಡುವಾಗ ಅದ್ರಲ್ಲಿ ತುಂಬಾ ಲೈಟ್ ಉರಿತದೆ. ಮತ್ತೆ ಮತ್ತೆ ಮನದ ಒಳಗೆ ಕೂತು ಹೀಗೆ ಇಳಿದು ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಸಾಕು ಪ್ರಾಣಿ, 12 ಕೊಂಬಿಗೆ, ಅಂತ ನಾವು ಕಾಲೇ ಇನ್ನೊಂದು ಬಾಲ ಇದೆ, ಬಾಲದಿಂದ ಪತ ಪತ ಅಂಬಿ ಆಗ್ತದೆ. ಇಂತಹ ದುರ್ನಾತ ಹೊಳೆಯುವ ಸಭೆ ಸಮಾರಂಭಗಳು ನನಗೆ ಇಷ್ಟ ಆಗಲ್ಲ. ಕಲ್ಚರ್ ಇಲ್ಲದ ನಾಡು, ಫ್ಯೂಚರ್ ಇಲ್ಲದ ದೇಶ, ಟೀಚರ್ಸ್ ಇಲ್ಲದ ಸ್ಕೂಲು, ಪ್ಲಾನಿಂಗ್ ಇಲ್ಲದ ಬೇರೆ ಹುಚ್ಚು ಹತ್ತಿರ ಹುಚ್ಚು ಬತ್ತಲೆ 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 ನೀನಾನು ತಾನೇ ತಂದಾನು ತನ್ನ ನೀನಾನು ನನ್ನ ನೀನಾನು ತಾನೇ ತಂದಾನು ತನ್ನ ನನ್ನಾನು ನನ್ನ ನೀನಾನು ತನ್ನ ನನ್ನನು ತನ್ನ ನನ್ನನು ಏತಕ್ಕೆ ವಾಲಿನಲ್ಲಿ ಹುಟ್ಟು ಕಟ್ಟುವೆ, ಗಾಲಿನಲ್ಲಿ ಬೆಚ್ಚಿ ಕಟ್ಟುವೆ. ಇಂಚ ಮಲ್ಕೊಂಡ ಹುಟ್ಟು ಮತ್ತೆ ರಾಪುಜಲ್ಲ ನೀರು ಮಾತಾಡಲ್ಲ ಯಾರು ಮಾತುವೆ ಹುಟ್ಟು ಕೊಂಚ ಗೌರವ ಇಟ್ಕೊಂಡು ಮನಿ ಮರ್ಯಾದೆ ಇಟ್ಕೊಂಡು ಐಕಿನ ಮತ್ತೆ ಗೌರವ ಅರ್ಪಣೆ ಮಾಡ್ಕೊಂಡು ಅಂತ ಒಯ್ಕೊಡು. ಇದೆ ಹುಚ್ಚುಗೂ ಗೌರವ ಅರ್ಪಣೆ. ಗೋಡೆಯ ಮೇಲಿನ ಹುಚ್ಚುವೆ ಬತ್ತುಂಡ ತುಚ್ಚುವೆ. ಕೋಪ ನೀರು ಮಾತಾಡಲ್ಲ ಮಾತಾಡ ಬಲ್ಲಿ ಇತ್ತೆ ಹುಚ್ಚು ನಮ್ಮ ಖುಷಿ ಮಾಡ್ಕೊಡು. ಅದರದ್ದೇ ಮಾಟೆದ ಹುಚ್ಚು ಇಲ್ಲಾಗ ಬತ್ತು ಸೇರುಂಡನೆ ಬಂದೆ ನಾನು ನಾನೇ ಇಲ್ಲಿ ನೀನು ನೀನೇ ನಾನು ನಾನೇ ನೀನು ನೀನೇ ನಾನು ಎಂಬುವುದಿಲ್ಲ ನಾದವಾಗಿರುವಾಗ ನಾವು ಬಂದೇವ ಹಿಡಿದು ಗೋಲಿಯಲ್ಲಿ ಕೊಂಡು ಹೋಗುವುದಕ್ಕ. ಸೊ ಸ್ಕಿಟ್ ಮುಗಿತಿದ್ದಾಗಿ ಇವತ್ತಿನ ಡೇ ಕೂಡ ಮುಗಿಯಿತು. ಇದು 4 PM ಇಂದ 10:30 PM ತನಕ ಇರೋದು ಫೆಸ್ಟಿವಲ್. ಸೊ 1 ವೀಕ್ ಇದೆ ಈ ಫೆಸ್ಟಿವಲ್. ಸೊ ನಾವು ಈ ಕಡೆ ಎಲ್ಲ ಬಂದೇ ಇರಲಿಲ್ಲ, ಎನಿವೇ ನಮಗೆ ಪ್ಲಾನ್ಸ್ ಕೂಡ ಇರಲಿಲ್ಲ ಜಾಯಿಂಟ್ ವ್ಯಾಲಿ ಹೋಗ್ಲಿಕ್ಕೆ. ಸೊ ನಾವು ಆಕ್ಚುಲಿ ಸ್ಕಿಟ್ ನೋಡ್ಕೊಂಡು ಅಲ್ಲೇ ಬಾಕಿ ಆಗಿದ್ವಿ. ಸೊ ಆಮೇಲೆ ಲಾಸ್ಟ್ಗೆ ಎಲ್ಲ ಸ್ಟಾಲ್ ನೋಡ್ಕೊಂಡು ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಸೊ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಮತ್ತೆ ಇಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ಫ್ರೂಟ್ಸ್ ಎಲ್ಲ ನೋಡುವಾಗ ತೆಗಿಬೇಕು ಅಂತಾನು ಆಯ್ತು, ಬೇಡ ಅಂತಾನು ಆಯ್ತು. ಸೊ ಮತ್ತೆ ಲಾಸ್ಟ್ಗೆ ಬೇಡ ಅಂತ ಡಿಸೈಡ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಹೋಮ್ ಮೇಡ್ ಅಂತ ಪ್ರಾಡಕ್ಟ್ಸ್ ಇದೆಲ್ಲ. ಸೊ ಅವಾಗಲೇ ನಾವು ಟಿಕೆಟ್ಸ್ ತಗೊಂಡಿದ್ವಲ್ಲ, ಎಂಟ್ರಿ ಟಿಕೆಟ್. ಸೊ ಅದರಲ್ಲಿ ನಮ್ಮ ಫೋನ್ ನಂಬರ್ ಹಾಕಿ ನಾವು ಬಾಕ್ಸ್ ಅಲ್ಲಿ ಹಾಕ್ಬೇಕಂತೆ. ಸೊ ಲಕ್ಕಿ ಡ್ರಾದಲ್ಲಿ ನಮಗೆ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತದಂತೆ. ಸೊ ಐ ಹೋಪ್ ಎಲ್ಲಾದ್ರೂ ಸಿಕ್ಕಿದ್ರೆ ಅಂತ ಹೇಳಿ ನಾವು ಕೂಡ ಬರೆದು ಹಾಕಿದ್ವಿ. ಸೊ ಅದಾದ್ಮೇಲೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ಫುಡ್ ಇದ್ದು ಸ್ಟಾಲ್ಸ್ ಎಲ್ಲ ಇತ್ತು. ಅದಾದ ನಂತರ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ಜಸ್ಟ್ ನೋಡ್ಲಿಕ್ಕೆ ಅಷ್ಟೇ, ನಾವೆಂತ ತಗೊಳ್ಳಿಲ್ಲ ಇಯರಿಂಗ್ಸ್ ಎಲ್ಲ. ಅದಾದ ನಂತರ ಮತ್ತೆ ನಮ್ಮ ನಾರ್ಮಲ್ ಪರಂಪರೆ ಇದೆ ಅಲ್ಲ, ಎಲ್ಲಿಗಾದ್ರೂ ಹೋದ್ರೆ ಏನಾದರೂ ತಿನ್ನದೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಗೋಬಿ ತೆಕ್ಕೊಂಡು ತಿಂದು ಇನ್ನು ಮನೆಗೆ ಹೋಗಿದ್ದೆ ಅಷ್ಟೇ. ಅದಾದ ನಂತರ ನಾವು ಅಲ್ಲಿ ದೀಪಕ್ರಯ ನೋಡಿದ್ವಿ. ಸೊ ಅವ್ರ ಜೊತೆ ಎಲ್ಲ ಫೋಟೋ ಎಲ್ಲ ತಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇನ್ನು ಫೋನ್ ನಂಬರ್ ಇಡಾನೆ ಡಾಕ್ಯುಮೆಂಟ್ ಅದು ಕ್ಲಿಯರ್ ಉಂಟಲ್ಲೇ. ಡೈನೋಸರ್ ಅಂಡ್ ಸ್ಮಾಲ್ ಡೈನೋಸರ್, ಬಿಗ್ ಡೈನೋಸರ್ ಅಂಡ್ ಸ್ಮಾಲ್ ಡೈನೋಸರ್. ಅದು ഞാൻ പോയിട്ടേ ഇല്ല.
ಫೋಟೋಗ್ರಾಫರ್ ಅಂಡ್ ಫೋಟೋ. ಅಷ್ಟು 11 ಗಂಟೆ ಆಯ್ತು. ಇನ್ನು ಚಳಿಗೆ ಹೋಗ್ಬೇಕು. ಗಾಡಿಯಲ್ಲಿ ಹೋಗುವಾಗ ಫುಲ್ ಚಳಿ ಆಗ್ತದೆ. ಬಾಯಿಯಲ್ಲಿ ಹಲ್ಲೆಲ್ಲ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಮೆಂಟ್. ಹಾಗೆ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಸ್. ಬೈ ಬಾಯ್.